ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಫೆಬ್ರವರಿ 11ರಂದು ಗುಂಡಾ ಫಾರೆಸ್ಟ್ ಬಳಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡಲು ತೆರಳಲಾಗಿತ್ತು. ಅಲ್ಲಿ ಶೂಟಿಂಗ್ ಮಾಡಿದ ನಂತರ 4 ಲಕ್ಷ ಮೌಲ್ಯದ ವಿಡಿಯೋ ಕ್ಯಾಮೆರಾವನ್ನು ಕಾರಲ್ಲಿ ಇಡಲಾಗಿತ್ತು. ಆದರೆ ಕಳ್ಳರು ಹಿಂಬದಿಯ ಕಾರಿನ ಗ್ಲಾಸ್ ಒಡೆದು ಹಾಕಿ ಕ್ಯಾಮೆರಾ ಕದ್ದೊಯ್ದಿದ್ದಾರೆ. ಈ ಸಂಬಂಧವಾಗಿ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಫೆಬ್ರವರಿ 15ರಂದು ಪ್ರಕರಣ ದಾಖಲಾಗಿದ್ದು, ನನಗೆ ಪೊಲೀಸ್ ಠಾಣೆಯ ಮೇಲೆ ಅಪಾರವಾದ ನಂಬಿಕೆ ಇದೆ. ಹೀಗಾಗಿ ಕಳ್ಳರಿಗೆ ತಕ್ಕ ಶಿಕ್ಷೆ ನೀಡುವ ಮೂಲಕ ನನ್ನ ಕ್ಯಾಮೆರಾ ಹಿಂತಿರುಗಿಸಿ ಕೊಡಬೇಕು ಅಂತ ಹಗರಿಬೊಮ್ಮನಹಳ್ಳಿಯ ಪೊಲೀಸ್ ಸಿಬ್ಬಂದಿಗಳಲ್ಲಿ ಮನವಿ ಮಾಡಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ನನ್ನ ಹೆಸರು ಹುಮಾಯೂನ್ ಸರ್. ಏನು ಸಮಸ್ಯೆ ಆಗಿದೆ ನಿಮ್ಮದು? ಸರ್, ನಾವು 11ನೇ ತಾರೀಕು ಹೊಸಪೇಟೆಗೆ ಪ್ರೀ ವೆಡ್ಡಿಂಗ್ ಶೂಟ್ ಹೋದಾಗ ಅಲ್ಲಿ ಗುಂಡಾ ಫಾರೆಸ್ಟ್ ಅಂದರೆ ಹೊಸಪೇಟೆ ಟನಲ್ ಆದಮೇಲೆ ಗುಂಡಾ ಫಾರೆಸ್ಟ್ ಅಂತ ಒಂದು ಲೊಕೇಶನ್ ಬರುತ್ತೆ, ಬ್ಯಾಕ್ ವಾಟರ್. ಅಲ್ಲಿ ನಾವು ಸರ್ವಿಸ್ ರೋಡಿಗೆ ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಕ್ಲೈಂಟ್ಸ್ ಕಸ್ಟಮರ್ಸ್ ಕರ್ಕೊಂಡು ಶೂಟ್ ಮಾಡ್ಬೇಕಂತ ಒಳಗಡೆ ಸ್ವಲ್ಪ ಮುಂದೆ ಹೋಗಿದ್ವಿ. ಅಲ್ಲಿ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಅರ್ಧ ಗಂಟೆ ಶೂಟ್ ಆಗೋ ಥರ ಮಾಡಿದ್ದೀವಿ. ಆಮೇಲೆ ನಮ್ಗೆ ನಮ್ಮ ಫ್ರೆಂಡ್ ಒಬ್ಬನು ಕಾಲ್ ಮಾಡಿ ಹೇಳ್ತಾನೆ, ಈ ಥರ ನಿಮ್ಮ ಕಾರಿನ ಗ್ಲಾಸ್ ಹೊಡೆದಿದೆ ಅಣ್ಣ ಅಂತ. ನಾವು ಅಲ್ಲಿಂದ ಓಡೇ ಬಂದು ನೋಡಿದರೆ ಹಿಂದೆ ಡಿಕ್ಕಿನ ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ಅದರಲ್ಲಿರೋ 3 ಕ್ಯಾಮ್ರಾ ಬ್ಯಾಗ್ಗಳನ್ನು ಕಳ್ತನ ಮಾಡಿರ್ತಾರೆ ಸರ್. ಅದರಲ್ಲಿ ಕ್ಯಾಮ್ರಾ ಬ್ಯಾಗಲ್ಲಿ ನಂದು ಕೆನಾನ್ R5 ಕ್ಯಾಮೆರಾ ಮತ್ತು 2 ಲೆನ್ಸ್ಗಳು, ಮತ್ತು ಇದಕ್ಕೂ ಮುಂಚೆ ನಾವು ದಾವಣಗೆರೆಗೆ ಹೋಗಿ ಎಂಗೇಜ್ಮೆಂಟ್ ಮಾಡಿರೋ ಶೂಟು ಮತ್ತು ಉಡುಪಿಯಲ್ಲಿ 2 ದಿನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿರೋ ಫೋಟೋ ವಿಡಿಯೋ ಡೇಟಾ ಎಲ್ಲ ಅದರಲ್ಲೇ ಇರುತ್ತೆ ಸರ್. ಅಲ್ಲ ಸರ್, ಏನಂತಂದರೆ ಈ ರೀತಿಯಾಗಿ ಆಗಿದ ಮೇಲೆ ಏನಾದ್ರು ತಾವು ಪ್ರಕರಣ ದಾಖಲಿಸಿದ್ರೆ? ಇದು ಆದಮೇಲೆ ಒಂದು 3 ದಿನ ನಾವು ಅಲ್ಲೇ ಆದ ತಕ್ಷಣವೇ 112ಗೆ ಫೋನ್ ಮಾಡಿದ ಮೇಲೆ ಅವ್ರು ಬಂದು ಮರಿಯಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಅವರು ಪೊಲೀಸ್ ಸ್ಟೇಷನಲ್ಲಿ ಅವರು ಕಂಪ್ಲೇಂಟ್ ಬರ್ಕೊಂಡ್ಬಿಟ್ಟು ನಮಗೆ ಅಲ್ಲಿಂದ CC ಕ್ಯಾಮ್ರಾ ಅದೆಲ್ಲ ಅಲ್ಲಿ ಘಟನೆ ನಡೆದಿರೋ ಸ್ಥಳಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿಂದ CC